Welcome to Kamoshi Boys YouTube channel where traveling meets food with fun. ಸೊ ಇದು ನಮ್ದು ಫಸ್ಟ್ ವ್ಲಾಗ್ ರೆಕಾರ್ಡ್ ಮಾಡ್ತಿದ್ದೀವಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಇರುತ್ತೆ. ಒಂದು ಕಡೆ ಹೋಗ್ತಿದ್ದೀವಿ. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ವಿ, ಬಟ್ ಅಲ್ಲಿಗೆ ಹೋಗಿ ತೋರಿಸ್ತೀವಿ ನಾವೇನು ಅಂತ. ಒಂದು ಸೆಲೆಬ್ರಿಟಿ ಬೇರೆ ಬರ್ತಿದ್ದಾರೆ. ಸೊ ಸೆಲೆಬ್ರಿಟಿನ ಜೊತೆ ಇವತ್ತು ಒಂದು ಒಳ್ಳೆ ಫನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಂಡ್ ಮೋರ್ ಓವರ್ ನಮ್ದು ಇದು ಹೊಸ ಚಾನೆಲ್. ಸೊ ನಮ್ಮ ಜನರು, ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ಸಪೋರ್ಟ್ ಮಾಡ್ತಾರೆ, ನಮ್ಮನ್ನು ಮೆಚ್ತಾರೆ ಅಂತ ಆಶಿಸ್ತಾ ಇದ್ದೀವಿ. ಸೊ ನೋಡೋಣ ಏನಾಗತ್ತೆ ಅಂತ. ಸೊ ನಮ್ಮ ಚಾನೆಲ್ ಕಡೆಯಿಂದ ಒಳ್ಳೊಳ್ಳೆ ಕಂಟೆಂಟ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅಟ್ ದ ಸೇಮ್ ಟೈಮ್ ಫನ್ ಇರುತ್ತೆ, ಫುಡ್ ರಿವ್ಯೂಸ್ ಇರುತ್ತೆ, ಟ್ರಾವೆಲಿಂಗ್ ಇರುತ್ತೆ. ಸೊ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡೋಣ, ಸಿಗೋಣ. ಅಲ್ಲಿ ಮುಂದೆ ಹೋಗಿ ಲೊಕೇಶನ್ ಹತ್ರದಿಂದ ನಾವು ಕಂಟಿನ್ಯೂ ಮಾಡ್ತೀವಿ. ಸೊ ಫೈನಲಿ ಡೆಸ್ಟಿನೇಷನ್ ಹತ್ರ ರೀಚ್ ಆಗ್ಬಿಟ್ವಿ. ಸೆಲೆಬ್ರಿಟಿ ಬರ್ತಾರ ಅಂತ ಹೇಳೋದ್ನಲ್ಲ, ನೋಡಿ ಇವರೇ ನಮ್ ಸೆಲೆಬ್ರಿಟಿ. ಇವನ್ ಯಾವ ಸೀಮೆ ಸೆಲೆಬ್ರಿಟಿ ಅಂತ ತಿಳ್ಕೊಳ್ತಿದ್ರಾ? ನಮಗೆ ಇವನೇ ನಮ್ ಸೆಲೆಬ್ರಿಟಿ. ಹೆಸರು ಪ್ಯಾದೆ ಕುಮಾರ ಅಂತ. ಏನ್ ಗುರು, ಎಣ್ಣೆ ಕುಡಿಸ್ತೀಯಾ? ಎಣ್ಣೆ ಬರ್ರಿ ಇದ್ರಲ್ಲೇ ಇರು ಆಯ್ತಾ. ಎಣ್ಣೆ 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 ಸಿಗತ್ತೀನು. ಅಲ್ಲ ಗುರು, ನನ್ ಕರ್ಮನ ಬಂದಿರೋ ಜಾಗ ಪಕ್ಕದಲ್ಲಿ ಬಾರ್ ಇದ್ರೆ ಎಣ್ಣೆ ಎಣ್ಣೆ ದ್ಯಾಸೆಯಲ್ಲಿ ಇರು ಯಾವಾಗ್ಲು. ಬರ್ರಿ ಅಂತವೆ. ನೋಡ್ದಾ ರೆಸ್ಟೋರೆಂಟ್ ಹೇಗಿದೆ? ಫಸ್ಟ್ ಟೈಮ್ ಟ್ರೈ ಮಾಡೋಣ. ಚೆನ್ನಾಗಿದೆ. ರೆಸ್ಟೋರೆಂಟ್ ಹೆಸರೇನು? ಪಟ್ಟಿಕೋಟ. ಚೆನ್ನಾಗಿದಲ್ಲ? ನೋಡೋಣ. ಆಕ್ಚುಲಿ ನಾವು ಅಥೆಂಟಿಕ್ ತಮಿಳ್ನಾಡು ಸ್ಟೈಲ್ ಮಧುರೈ ಊಟ ತಿನ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ಸೊ ಮಧುರೈಗೆ ಹೋಗೋದು ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ನಾವು ಅನ್ಕೊಂಡಿದ್ವಲ್ಲ ಮಧುರೈ ತಿನ್ನೋಕೆ ಆಯ್ತು. ಬಟ್ ಇವತ್ತು ನೋಡೋಣ ಏನಿದೆ ಅಂತ. ಮೆನ್ಯೂನು ಚೆನ್ನಾಗಿದೆ, ಸುಮಾರು ಐಟಮ್ ಬಿರಿಯಾನಿ ಟ್ರೈ ಮಾಡೋಣ. ಆಕ್ಚುಲಿ ಹೌದು, ಒಂದು ಬಾಂಬು ಬಿರಿಯಾನಿ ಅಂತ ಹೇಳಿದ್ದಾರೆ, ಸ್ಪೆಷಲ್ ಐಟಮ್ ಅಂತೆ. ನೀನು ಹೇಳ್ದಲ್ಲ ಅದು ಯಾವುದು? ಜಿಗರ್ದಂಡ. ಓಕೆ, ನೋಡೋಣ. ಇವತ್ತು ಫುಡ್ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತೀವಿ ಹೇಗಿದೆ ಅಂತ. ಮತ್ತೆ ನಮ್ಮ ಹುಡುಗ ಹೋಯ್ತು ಗುರು. ನಿನ್ನೆ ಐಫೋನ್ ಹೆಂಗಾಗಲ್ಲ ಅಂತಾರೆ. 1 ಅವರ್ ಹೌದೇನು ಎಷ್ಟು 76 ಮಿಸ್ ಕಾಲ್ ಕೊಟ್ಬಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡಿರೋ, ಚಾರ್ಜ್ ಖಾಲಿ ಆಗ್ಬಿಟ್ಟು. ಏನಾಯ್ತು? ಸ್ಕ್ರೀನ್ ಬರ್ತಿಲ್ಲ ಅಂದ್ಯಲ್ಲ? ಸ್ಕ್ರೀನು ಫುಲ್ ಲಾಕ್ ಆಗ್ಬಿಟ್ಟಿತ್ತು. ಹೆಂಗೆ ಗೊತ್ತಾ? ಸರಿ, ಇವಾಗ ಮತ್ತೆ ಲಾಕ್ ಮಾಡ್ಬೇಡ ಬಿಡು. ನೋಡಿ ಹಿಂಗೆ ಬಂದ್ಬಿಟ್ಟು ಫುಲ್ ಲಾಕ್. ಇವಾಗ ಮತ್ತೆ ಲಾಕ್ ಮಾಡ್ಬೇಡ, ಇರ್ಲಿ. ಇದನ್ನ ಏನ್ ತಿದ್ದ ಇಟ್ಕೊಂಡಿದ್ಯಾ ನೋಡು. ಹಿಂದೆಗಡೆ ಸ್ಪೈಡರ್ ಮ್ಯಾನ್ ವೆಬ್ ಎಲ್ಲ ಹಾಕಿದ್ದಾನೆ ನೋಡಿ ಹೆಂಗಿದೆ. ಇದನ್ನ ಇನ್ನೂ ಯೂಸ್ ಮಾಡ್ತಿದ್ಯಾ ಅಂತ ನಿಮ್ಗೆ ಮೆಚ್ಕೋಬೇಕು. ಇವಾಗ 16 ಬಿಡ್ತಾನೆ. ಕವರ್ ತಗೊಂಡಿದ್ದೀನಿ ನಿನ್ನೆ ಎಂತ ನನ್ ಮಗ ಅಂದ್ರೆ, ಇನ್ನು ಐಫೋನ್ 16 ಲಾಂಚ್ ಆಗಿಲ್ಲ. ಇನ್ನು ಲಾಂಚ್ ಆಗಿಲ್ಲ, ಅಷ್ಟು ಬೇಗ ತಗೊಂಡ್ಬಿಡೋದು. ಅಲ್ಲ ಕೇಸ್ ಕವರ್ ನೋಡ್ದ ಒಂದ್ ಕಡೆ. ನಾನು ತಗೊಂಡ್ಬಿಡ್ತೀನಿ ಐಫೋನ್ 16 ಕೇಸ್ ಕವರ್. ಇಲ್ಲೋ ಫೋನ್ ತಗೊಳ್ಳೋ ಫಸ್ಟ್, ಆಮೇಲೆ ಕೇಸ್ ಕವರ್ ತಗೊಳ್ಳೋ ಅಂದ್ರೆ, ಇಲ್ಲ ಕೇಸ್ ಕವರ್ ತಗೊಂಡ್ಬಿಟ್ರೆ ಇನ್ಸ್ಪೈರ್ ಆಗ್ತೀನಿ ಐಫೋನ್ 16 ತಗೊಳ್ಳೋದಕ್ಕೆ. ಅವಾಗ ನಾನು ಐಫೋನ್ 16 ಆಟೋಮೆಟಿಕ್ ಆಗಿ ತಗೊಳ್ತೀನಿ ಅಂತಾನೆ. ಏನ್ ಮಾತಾಡ್ಬೇಕಿಂತ ಬೇಡ ಅಂದ್ಬಿಟ್ಟೆ. ಇಲ್ಲ ಅಂದ್ರೆ ಕವರ್ ತಗೊಂತಾ ಇದ್ದೆ. ಇಲ್ಲ ಏನ್ ಇಂಥವ್ರನ್ನ ಹಿಡ್ಕೊಂಡು ಏನ್ ಮಾಡ್ಬೇಕು? ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗಿ ಕವರ್ ಸಿಕ್ಕಿಲ್ಲ ಅಂದ್ರೆ, ನಿನ್ನೆ ಹೋಗಿದ್ವಲ್ಲ ಶಾಪ್ಗೆ, ಅಲ್ಲಿ ಅವ್ರ ಹತ್ರ ಸಿಗತ್ತೆ ಬಿಡು, ತಲೆ ಕೆಡಿಸ್ಕೊಂಡು. ಅದಕ್ಕೆ ನಾನು ಬೈಕ್ ತಗೊಳ್ತೀನಿ ಅಂತ ಇವಾಗಲೇ ಕೇಸ್ ಎಲ್ಲ ತಗೊಳ್ತಾ ಇದ್ದೀನಿ. ನೋಡ್ದಾ? ಅಂದ್ರು ಬೈಕ್ ತಗೊಂಡ್ಮೇಲೆ ತಗೊಂಡ್ಬೇಕು. ಅವಾಗ ಬಜೆಟ್ ಜಾಸ್ತಿ ಆಗ್ಬಿಡುತ್ತಮ್ಮ, ಎಲ್ಲ ದುಡ್ಡು ಅಲ್ಲಿ ಹೋಗ್ಬಿಡುತ್ತೆ. ವ್ಲಾಗ್ ಅಲ್ಲಿ ಒಬ್ಬ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಮಿಸ್ ಆದ. ಹೌದು, ಸಾರಿ ಆಶಿ, ನೀನ್ ಇಲ್ದಿರ ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ವಿ. ಫಸ್ಟ್ ವ್ಲಾಗ್ ನೀನ್ ಇರ್ಬೇಕು ಅನ್ಕೊಂಡೆ. ಅವ್ನು ಸಾರಿ ಹೇಳ್ಬೇಕು, ನಾವೇನ್ ಸಾರಿ ಹೇಳ್ಬೇಕು? ಅವನೇ ಹೋಗಿರೋದು. ಇರ್ತೀನಿ ಅಂದ್ಬಿಟ್ಟು ಅವನೇ ಹೋಗಿರೋದು. ಅಂದ್ರೂ ಎಷ್ಟಾದ್ರು ನಮ್ಮ ಹುಡುಗ ಅಲ್ಲ. ನಮ್ಮ ಹುಡುಗ ಇರ್ಬೇಕಿತ್ತಲ್ಲ. ನಮ್ಮ ಹುಡುಗ ಇರ್ಬೇಕಿತ್ತು. ಇನ್ನೊಬ್ಬ ಬರ್ಬೇಕಿತ್ತು ಬಾಯ್ಸ್. ಅವನು ಬಂದಿಲ್ಲ. ಅವನಿಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು. MFS ಅಲ್ಲ?
MFS ಅಲ್ಲವಾ ನಮ್ ಕಾರ್ತಿಕ್ ಕಾರ್ತಿಕ್ ನಮ್ಮ ಕಾರ್ತಿಕ್ ಬರ್ಬೇಕಿತ್ತು, ಬಂದಿಲ್ಲ. ಹೆಸರಿಗೆ ಕ್ಯಾಮ್ರಾಮನ್, ನಮ್ಮ ಅಫಿಷಿಯಲ್ ಕ್ಯಾಮ್ರಾಮನ್. ಫಸ್ಟ್ ಆಗಿ ಕ್ಯಾಮ್ರಾಮನ್ ಇಲ್ದಿರಾ ಇವತ್ತು ನನ್ನ ಫ್ರೆಂಡ್ ಪಾಪ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ಬಂದಿದ್ದಾನೆ. ಸ್ವಲ್ಪ ಬಾಬ್ರೋ ಹೆಲ್ಪ್ ಮಾಡು ಅಂದ್ರೆ. ಫಸ್ಟ್ ಐಟಮ್ ಬಂತು, ಪೆಪ್ಪರ್ ಚಿಕನ್ ಡ್ರೈ. ನೋಡೋಣ. ದೇವರು ಗೊತ್ತಾಗೈತೆ. ಅಷ್ಟು ದೂರ ಬಂದು ಇಷ್ಟೊಳ್ಳೆ ರುಚಿ ತಿಂದಿದ ತಕ್ಷಣ ನಾನಂತರೂ ದೇವರಾಣೆ ಬಂದಿರೋದು ವಾಪಸ್ ಹೋಗಕ್ ಮನ್ಸಿಲ್ಲ ಅಂತ. ಆಕ್ಚುಲಿ ಹೌದು, ಚೆನ್ನಾಗಿದೆ. ನೋಡೋಣ, ಇನ್ನೂ ಡಿಫ್ರೆಂಟ್ ಆರ್ಡರ್ ಮಾಡಿದ್ದೀವಿ. ನೋಡೋಣ, ಡ್ರೆಸ್ ಗೀಸ್ ಕೊಡ್ಸ್ತೀವಿ, ಗೊತ್ತಾ? ಮಾತಾಡೋಣ. ಇಲ್ಲೇ ಇದ್ರು ಮಾತಾಡಿದ್ರು. ನೀರು ನನ್ನ ಜೊತೆ ಬಂದ್ಬಿಡು ಅಂದ್ರೆ ನೀನಿಲ್ದೆ ನಾ ಮಾಡ್ತೀನಿ. ಅವ್ನು ಬರಲ್ಲ, ವಿಸಿಟ್ ಆಗ್ತೀನಿ. ಹಲೋ, ಡೈಲಿ ತಿಂದ್ರೆ ಏನ್ ಅನ್ಕೊಂಡಿದ್ಯಾ? ಪಾಸ್ ಆಗಿದ್ದೀನಿ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಜಮಾನ್ದಲ್ಲೇ. ಬಿಫೋರ್ ಕ್ರೈಸ್ಟ್ ಕಾಲೇಜ್ ಮುಗ್ದೋಯ್ತು. ಹೌದಾ? ಹಾ, ಮತ್ತೆ ಅಲ್ಲೇ ಪಾಸ್ ಆಗಿದ್ದೇನೆ ಅಂದ್ರೆ ಒಂದು ಕತೆ ನೆನಪಾಯ್ತು. ಫೈನಲ್ ಸೆಮ್, ಒಂದು ಸಬ್ಜೆಕ್ಟ್ ಹೆಸರೇನದ? ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್. ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್. ಎಸ್ಟಿಮೇಷನ್ ಗೊತ್ತಿಲ್ಲ ನಿಮಗೆ ಅಂದ್ರೆ ಹೇಳ್ತೀನಿ, ಸಬ್ಜೆಕ್ಟೇ ಹೆಂಗ್ ಗೊತ್ತಿಲ್ಲ ಅಂದ್ರೆ ಎಷ್ಟು ವರ್ಷ ಆಗ್ತದೆ? ಸುಮಾರು ವರ್ಷ ಆಗೋಯ್ತಲ್ಲ. ಸೊ ಏನಾಯ್ತು, ಎಷ್ಟು ನಮಗೆ ಪ್ರೊಫೆಸರ್ ಅಂದ್ರೆ ಲೆಕ್ಚರರ್ ಯಾರು ಇರಲಿಲ್ಲ ಅದಕ್ಕೆ, ಆ ಸಬ್ಜೆಕ್ಟ್ಗೆ. ಬರೋರು ಒಂದ್ ದಿವಸ 2 ದಿವಸ ಏನೋ ಹೇಳ್ಕೊಡ್ತೀವಿ ಅನ್ನೋ ತರ ಬರೋರು, ಏನು ಮಾಡ್ತಾ ಇರ್ಲಿಲ್ಲ. ಆ ಸಬ್ಜೆಕ್ಟ್ಗೆ ಸಪ್ರೇಟ್ ಆಗಿ ಒಂದು ಬುಕ್, ಅದನ್ನ ನೋಡ್ಕೊಂಡು ನಾವು ಎಸ್ಟಿಮೇಷನ್ ಕಾಸ್ಟಿಂಗ್ ಮಾಡಬೇಕು. ದೇವರನ್ನೇ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಅಲ್ಲಿ ಬಂದು ಮೇಸ್ಟ್ರು ಬಂದು ಹೇಳ್ಕೊಟ್ರೆ ಅರ್ಥ ಆಗಲ್ಲ ಅಂತದ. ಆ ಸಬ್ಜೆಕ್ಟ್ ಮೇಸ್ಟ್ರೇ ಇಲ್ಲ ನಮ್ಗೆ. ಅದ್ರಲ್ಲೂ ನಮ್ಮ HOD ಸ್ವಲ್ಪ ಟ್ರೈ ಮಾಡಿದ್ದಾರೆ ಲಾಸ್ಟಲ್ಲಿ ಹೇಳ್ಕೊಡಕ್ಕೆ. ನಮ್ಗೆ ಎಲ್ಲಿ ಅರ್ಥ ಆಗ್ತದೆ ತಲೆಗೆ. ನಮ್ಮ ಹುಡುಗ ಏನ್ ಮಾಡ, ಟ್ಯೂಷನ್ಗೆ ಹೋಗ್ತಾ ಇದ್ದ ಆ ಸಬ್ಜೆಕ್ಟ್ಗೆ. ಎದುರುಗಡೆ ತಿಂತಾ ಇದಾರಲ್ಲ ಬಾಸ್, ಟ್ಯೂಷನ್ಗೆ ಹೋದ್ರು. ಅದೇ ಯಾವ್ದೋ ಟ್ಯೂಷನ್ ಕಲ್ ಹೋಗ್ತಾ ಇದ್ದ ಸಬ್ಜೆಕ್ಟ್. ಇವ್ರು ಇನ್ನೊಂದು ಐಟಮ್ ಬಂತು, ಎಳ್ನೀರ್ ಜ್ಯೂಸ್, ಜಿಗರ್ ತಂಡ. क्या है नाम? बोलो बोलो, किधर से बोला, क्या बोलते इसको? जिल जिगर तंडा. जिल जिगर तंडा. ऐसे नॉर्मल जिगर तंडा बोलते हैं. हाँ, जिगर तंडा बोलते हैं. जिल मधुरै देवी फेमस डिश. ಆಶಾ ಮದುವೆ ಹೋದಾಗ ಆಶಿಗದ್ದು ತಿನ್ನಕ್ ಸಿಕ್ಕಿಲ್ಲ, ಇವತ್ತು ಸಿಕ್ಕಿಲ್ಲ. ಆಕ್ಚುಲಿ ಆಶೀಶ್, ಇವತ್ತು ನೀನ್ ಬರ್ದಿರೋದು ಒಳ್ಳೇದಾಯ್ತು. ಅಶೇ, ನೀನ್ ಇವತ್ತು ಬಂದಿದ್ರು ಏನ್ ನ್ಯೂಸ್ ಹೇಳೋ? ನೀನು ನಾನ್ ವೆಜ್ ತಿನ್ನಲ್ಲ, ನಾವು ತಿಂತೀವಿ, ನಾವು ತಿಂತಾ ಇದೀವಿ. ಸರಿ ಬಿಡು, ನೀನ್ ಬರ್ದಿರೋದ ಒಳ್ಳೇದಾಯ್ತು. ಕೇಳಿಸ್ನು, ಇದು ಸಬ್ಜೆಕ್ಟ್ ಎಸ್ಟಿಮೇಷನ್ ಅಂಡ್ ಕಾಸ್ಟಿಂಗ್. ಆ ದಿನ ಬಂದೇ ಬಿಡ್ತು. ಯಾವ ದಿನ? ಫೈನಲ್ ಎಕ್ಸಾಮ್ ದಿವಸ. ದೇವ್ರಾಣಿ ಏನು ಗೊತ್ತಿಲ್ಲ. ನಾನು 100% ಫಿಕ್ಸ್, ನಾನು ಫೇಲ್. ಈ ಸಬ್ಜೆಕ್ಟ್ ಹೋಯ್ತು, ಫಿಕ್ಸ್ ಆಗ್ಬಿಟ್ಟಿದೆ. ಇವನು ಕಲ್ತಿದ್ದಾನೆ, ಇವನು ಬರುತ್ತೆ, ಇವನು ಕಾನ್ಫಿಡೆಂಟ್ ಆಗಿದ್ದಾನೆ. ಅದು ಹೇಳ್ತಾರಲ್ಲ, ಎಕ್ಸಾಮ್ಗಿಂತ ಮುಂಚೆ 1-2 ಅವರ್ಗಿಂತ ಮುಂಚೆ ಯಾರೇ ಹೇಳ್ಕೊಟ್ರು ಆ ಟೈಮಲ್ಲಿ ಯಾವ ಗುರು ಸಂಬಂಧ ಇಲ್ಲ. ನಮ್ ಗುರು ಹೊತ್ತು ಹೇಳ್ಕೊಟ್ಟ, ನೋಡು ಇದು ಹೀಗೆ, ಇದು ಹೀಗೆ, ಇದು ಹೀಗೆ, ಹೀಗೆ ಮಾಡಿದ್ರೆ ಹಿಂಗೆ ಬರುತ್ತೆ, ಇದಿಷ್ಟೇ, ಎಲ್ಲದಕ್ಕೂ ಇದೇ ಸ್ಟೆಪ್ಸು, ಬಟ್ ನಿಮ್ಗೆ ಹಿಂಗೆ ಹೋಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ದ. ಆ ಹರಿಬರಿಯಲ್ಲಿ ಅವನೇನೋ ಎಕ್ಸ್ಪ್ಲೇನ್ ಮಾಡ್ದ. ನನ್ನ ತಲೆಗೆ ಏನೋ ಎಕ್ಕದಂಗೆ ಎಕ್ಕಿ ಅಂದ್ರು. ನೋಡೋಣ ಬಿಡು, ಬಂದ್ರೆ ಬಂತು, ಇಲ್ಲಾಂದ್ರೆ ಬಿಡು, ಏನ್ ಮಾಡಕ್ಕಾಗಲ್ಲ. ಆ ಪೇಪರ್ ಕ್ಲಿಯರ್ ಮಾಡ್ಕೊಳ್ಳೋಣ. ಇನ್ನು ಫೈನಲ್ ಸೆಮ್ಮು ಸರಿ ಅದೊಂದ್ ಕಡೆ ಇದೆ. ಕಟ್ ಮಾಡಿದ್ರು ಅದ್ರು, ಎಕ್ಸಾಮ್ ಬರ್ದೆ. ಇವಾಗ ಆಚೆ ಬಂದಿದ ತಕ್ಷಣ ಇವಾಗ ಮಾತಾಡ್ಕೊಳ್ತೀವಲ್ಲ, ಏನಾಯ್ತು ನಿಂದೆ, ನೀನ್ ಹೆಂಗ್ ಬರ್ದೆ, ನೀನ್ ಪಕ್ಕಾ ಪಾಸು, ನೀನ್ ಪಕ್ಕಾ ಫೇಲ್ ನಂಗೊತ್ತು. ನಾನು ಇಲ್ಲ, ಡೌಟ್ ಹೋಗಲ್ಲ. ಇವ್ರು ಯಾರು ನಂಬ್ತಾ ಇಲ್ಲ. ರಿಯಾಲಿಟಿ ಇವನಿಗೆ ಗೊತ್ತು, ಯಾಕಂದ್ರೆ ನಂಗೆ ಏನು ಬರಲ್ಲ ಆ ಸಬ್ಜೆಕ್ಟ್. ಸೊ ಇವನು ಪಾಪ ಎಲ್ರಿಗೂ ಇವನು ಹೇಳ್ತಾ ಇದ್ದಾನೆ, ಇಲ್ಲ ಕಂಡ್ರು ಒಂದು ಪಾಪ ಈ ಸಬ್ಜೆಕ್ಟ್ ಏನು ಗೊತ್ತಿಲ್ಲ ಕಂಡ್ರು. ಬೆಳಗ್ಗೆ ನಾನು ಹೇಳ್ಕೊಟ್ಟಾಗ್ಲೂ ಅವ್ನಿಗೆ ಅರ್ಥ ಆಗಿಲ್ಲ ಕಂಡ್ರು, ಏನ್ ಮಾಡಕ್ಕಾಗಲ್ಲ, ತುಂಬಾ ಕಷ್ಟ ಕಾಣೋ ಅಂತ. 64 ಜನ ಕ್ಲಾಸಲ್ಲಿ ಸ್ಟ್ರೆಂತ್. 64 ಜನದಲ್ಲಿ 10 ಜನ ಪಾಸ್ ಆಗಿರು, 54 ಜನ ಸಬ್ಜೆಕ್ಟ್ ತೂಕು. ಕಟ್ ಮಾಡೋರು 10 ಜನದಲ್ಲಿ ನಾನಿದ್ದೀನಿ. ಹೆಂಗ್ ಪಾಸ್ ಅದೇ ದೇವರನ್ನ ಗೊತ್ತಿಲ್ಲ. ಪ್ರತಿ ಸಮ ರಿಸಲ್ಟ್ ಬಂದಾಗ ಇವನೇ ಕಾಲ್ ಮಾಡೋದು. ರಿಸಲ್ಟ್ ಇಬ್ಬರದು ನೋಡ್ಬಿಟ್ಟು ಇವನೇ ಕಾಲ್ ಮಾಡ್ತಾನೆ. ಅವನೇ ಹೇಳಿದ್ರೆ ಮಜಾ ಬರುತ್ತೆ. ಹೇಳು ನೀ ಅವ್ರ ಬೇಕಾ?
ಫೋನ್ ಮಾಡ್ದ, ಡಮ್ಮಿ ಮ್ಯಾನ್ ರಿಸಲ್ಟ್ ಬಂತು ಕಣೋ ಅಂತ. ಯಾವಾಗ್ಲೂ ರಿಸಲ್ಟ್ ಬಂತಂದ್ರೆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಬರ್ತಾಯ್ತು ಹುಡುಗನ ವಾಯ್ಸು. ಎಕ್ಸೈಟ್ಮೆಂಟ್ ಇಲ್ಲ. ಡಮ್ಮಿ ಮ್ಯಾನ್ ರಿಸಲ್ಟ್ ಬಂತು ಅಂತ. ಹೌದಾ ನಿಶಾಂತ್ ಏನಾಯ್ತು? ಏನ್ ಎಸ್ಟಿಮೇಷನ್ ಅಂತ ಫಸ್ಟಿಂಗ್ ಹೋಯ್ತಾ ಅಂದೆ. ಊಲೋ ಅಂದ. ಬಿಡು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ, ನೀನ್ ಪಾಸ್ ಕಣೋ ನಾನ್ ಫೇಲ್ ಕಣೋ. ನಾನಂತೂ ಲಿಟ್ರಲಿ ನನಗೆ ಹೇಳ್ಕೊಟ್ಟಿದ್ದು ನೀನ್ ಹೆಂಗ್ ಫೇಲ್ ಆದ್ರೆ ನಾನ್ ಪಾಸ್. ಎಷ್ಟು ಬಂತು ಕಣೋ ಅಂದ್ರೆ ಇರೋ ಸ್ಕ್ರೀನ್ ಶಾಟ್ ಎಲ್ಲ ಶೇರ್ ಮಾಡ್ತೀನಪ್ಪ, ಶೇರ್ ಮಾಡ್ದ. ಗುರು 48 ಬಂದಿದೆ, ಹೆಂಗ್ ಬಂದಿರ ಏನೋ ಮಾಡ್ದೆ. ಒಂದು ಅದೃಷ್ಟ ಏನಂದ್ರೆ ಇವ್ನು ಹೇಳ್ಕೊಟ್ಟಿದ್ದು ಒಂದು ಅದೇ ಪ್ರಾಬ್ಲಮ್ ಬಂದಿತ್ತು ಅದ್ರಲ್ಲಿ. ನಿಮ್ ಗುರುನೇ ಮೀರ್ಸಿದೆ ಮತ್ತೆ ಮತ್ತೆ ಹೆಂಗ್ ನಾವು ಗೊತ್ತಲ್ಲ. ಸೊ ಮತ್ತೆ ಐಟಮ್ಸ್ ಇನ್ನೊಂದು ಯಾವ್ದು 2 ಬಂತು. ಯಾವ್ದು ಗುರು? ಏನೇನ್ ಬಂತು ಹೇಳು. ಅದ್ಯಾವ್ದು? ಇದು ಪಟ್ಲಂ ಪರೋಟ ಅಂತೆ. ಪಟ್ಲಂ ಪರೋಟ, ಪಟ್ಲಂ ಪರೋಟ ಅಂತ. ಇದು ಕೇಕ ಪರೋಟ, ಎಗ್ ಕೊತ್ತು ಪರೋಟ, ಇದು ಚಿಕನ್ ಕಿಲಿ ಪರೋಟ ಅಥವಾ ಪಟ್ಲಂ ಪರೋಟ. ಅದನ್ನ ತಿಂದಿಲ್ಲ ನಾನು. ಹೆಂಗಿದೆ? ಚೆನ್ನಾಗೈತೆ. ಈ ಹೇಳು ಗುರು, ಏನಾರು ನಿನ್ ಬಾಯಿನಾನೇ ನೋಡ್ತಾ ಇದ್ದೀನಿ. ಏನಾರು ಹೇಳ್ತೀಯ ಅಂತ. ಏನ್ ಹೇಳ್ಬೇಕು? ಹೇಳ್ರಪ್ಪ, ಹೇಳ್ರ. ಹಿಂಗೆಲ್ಲ ಏನಾರು ನಾನು ನಿನ್ ಬಾಯಿನಾನೇ ನೋಡ್ತಿದ್ದೀನಿ. ಚೆನ್ನಾಗಿದಾ? ಇಲ್ಲಿ ಎಲ್ಲಿ ಗೊತ್ತಾ, ಒಂದ್ ಕಡೆ ಬರ್ತಾ ತಿಂದಿದ್ವಿ ಗೊತ್ತಾ ಮಧ್ಯಾಹ್ನ. ಎಲ್ಲಿಂದ ಬರ್ತಾ? ಬಸ್ ಎಲ್ಲಿಂದ ಬರ್ತಾ ಹೇಳು? ಗೊತ್ತಿಲ್ಲ. ಯಾವಾಗ ಹೇಳು? ಫಸ್ಟ್ ಟೈಮ್ ಹೋದಾಗ ಇಲ್ಲ, ಮಾವ ಇಲ್ದೇ ಇರೋ ನೆಕ್ಸ್ಟ್ ಟೈಮ್ ಹೋದಾಗ ಡಾಬಾದ ಲೆಫ್ಟ್ ಸೈಡ್ಗೆ. ಅದು ಕೊತ್ತು ಪರೋಟ ತಿಂದಿಲ್ಲ. ಇದನ್ನ ತಿಂದಿದೀವಿ. ಅಲ್ಲಿ ರೋಟಿ ತಿಂದಿಲ್ಲ. ಇಲ್ಲ ನೀನ್ ಇರ್ಲಿಲ್ಲ. ಆಶಿ ನಾನು ತಿಂದಿರೋದು. ಆಶಿ ನಾನು ಆಂಡ್ರ ಜೊತೆ ಹೋದಾಗ. ಆಶಿ ಹೆಸರು ಹೇಳ್ತಿದ್ಯಾ ಮತ್ತೆ ನೀನು? ಮೇನ್ ಪರ್ಸನ್ ಇಲ್ಲ ಆಶಿ. ಪರವಾಗಿಲ್ಲ ಬಿಡ ಆಶಿ. ಚಿಕನ್ ನೀ ತಿನ್ನಲ್ಲ, ನಾವು ತಿಂತೀವಿ. ಹೌದು ಆಶಿ, ಇದನ್ನ ನೋಡು ಹೊಟ್ಟೆ ತುಂಬ. ಎಡಿಟ್ ಮಾಡ್ತಿಲ್ಲ ನೀನು, ಯಾವಾಗ್ಲೂ ತಿನ್ಸ್ಕೊಂಡ್ಬಿಡು. ಆಶೀಶ್ ಅಂದ್ರೆ ಯಾರೋ ಇಲ್ಲ, ನಮ್ಮ ಎಡಿಟರ್. ಸರಿ ಬಿಡು, ಆಯ್ತು ಬಿಡು. ಸೊ ಹೊಸ ಐಟಮ್ ಚಿಲ್ಲಿ ಪರೋಟ, ಪಟ್ಲಂ ಪರೋಟ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಟ್ರೈ ಮಾಡೋಣ ಚಿಲ್ಲಿ ಪರೋಟ. ನಿಮ್ಮಲ್ಲಿ ಯಾರಾದ್ರು ಟ್ರೈ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ. ನಮ್ದಂತೂ ಫಸ್ಟ್ ಟೈಮ್ ನೋಡೋಣ. ಆಹಾ ಬಿಸಿ ಇದೆ. ಅಂದ್ರೆ ಇದು ಬಾಳೆ ಎಲೆಯಲ್ಲೇ ಫ್ರೈ ಮಾಡಿದ್ದಾರೆ ಅಲ್ಲ? ಹೌದೌದು, ಬಾಳೆ ಎಲೆ ನೋಡೋರೇನೆ ಗೊತ್ತಾಗ್ತಿದ್ದಲ್ಲ. ಬಾಳೆ ಎಲೆ, ಟೇಕ್ ದ ಬಾಳೆ ಎಲೆ, ಪುಟ್ಟಿಂಗ್ ಇನ್ ದ ಫ್ರೈಯಿಂಗ್ ಚಿಕ್ಕು ಚಿಕ್ಕು ಚಿಕ್ಕು, ಆಫ್ಟರ್ ದಟ್ ಈಟಿಂಗ್. ನಾನು ಇಂಗ್ಲೀಷ್ ನೋಡಿ ಯಾರು ಹೆದರ್ಕೋಬೇಡಿ ದಯವಿಟ್ಟು. ಬಸ್ ನನಗೆ 11,000 ತನಕ ಹೋಗಿತ್ತು. ಗುರು ಅವನಿಗೆ ಫೋನ್ ಮಾಡಿ. ತುಂಬಾ ಫಾಸ್ಟ್ ಇದೆ. ಹೌದು, ಅಷ್ಟು ಬೇಗ ಇನ್ನೊಂದು ಐಟಮ್ ಬಂದ್ಬಿಡ್ತು. ಅವ್ನು ಅವಾಗಲೇ 45 ನಿಮಿಷ ಅಂತಿದ್ದ, ಆದ್ರೂ ಬೇಗ ಬಂದ್ಬಿಡ್ತು. ಹೌದು, 45 ಮಿನಿಟ್ಸ್ ಅಂದ್ರೆ, ಬಟ್ 45 ಮಿನಿಟ್ಸ್ ಅಲ್ಲಿ ನಾವು ತಿಂದೇ ಮುಗಿಸ್ಬಿಡಂಗಿದ್ದೀವಿ. ಒಂದು ಐಟಮ್ಗಿಂತ ಒಂದು ಐಟಮ್ ಚೆನ್ನಾಗೈತೆ ಅಲ್ಲ? ಆಕ್ಚುಲಿ ಫಸ್ಟ್ ಇಂದ ಕೊತ್ತು ಪರೋಟ ಇದು ಡಾಮಿನೇಟ್ ಮಾಡ್ಬಿಡ್ತು. ಆ ಪೆಪ್ಪರ್ ಚಿಕನ್ ತಿಂದಿದ್ ನಂಗೆ ಟೇಸ್ಟ್ ನೆನಪಾಗ್ತದೆ. ನೆಕ್ಸ್ಟ್ ಟೈಮ್ ಬಂದ್ರೆ ಯಾವ್ದು ತಿನ್ಬೇಕು ಅಂತ ಗೊತ್ತಾಗಲ್ಲ. ಎಲ್ಲ ಟ್ರೈ ಮಾಡಿ. ಮೆನು ನೋಡು ಗುರು. ಇದನ್ನ ಓದಕ್ಕೆ ಒಂದು ಅರ್ಧ ಅವರ್ ತಗೊಳ್ತೀನಿ ಅನ್ಸುತ್ತೆ. ಸೊ ನೆಕ್ಸ್ಟ್ ಐಟಮ್ ಬನ್ ಪರೋಟ. ಮಂಗಳೂರು ಬನ್ಸ್ ಸೈಜ್ ಎಲ್ಲ ಐತೆ. ಇಲ್ಲ ಆ ಸೈಜಲ್ಲೇ ಇರೋದು. ಆ ಸೈಜಲ್ಲಿ ಇದೆ, ಬಟ್ ನೋಡೋಣ. ಯಾವತ್ತೂ ಟ್ರೈ ಮಾಡಿದೆ ಇರೋ ಐಟಮ್ ಇದು ಪ್ರಾಪರ್ ಮಧುರೈ. ಆಕ್ಚುಲಿ ಬನ್ ಪರೋಟ ಮಧುರೈಲಿ ತುಂಬಾ ಫೇಮಸ್. ಮಧುರೈಲಿ ಎಲ್ಲಿ ಹೋದ್ರೂ ಬನ್ ಪರೋಟ ಸಿಗುತ್ತೆ. ಪರೋಟ ಚೂರಿನೂ ಬಹಳ ಫೇಮಸ್. ನಿಮ್ಗೆಲ್ಲ ಪರೋಟ ತಿನ್ಲಿಕ್ಕೆ ಬರಲ್ಲ. ಚೆನ್ನಾಗಿದೆ. ನಿಮ್ಗೆಲ್ಲ ಪರೋಟ ತಿನ್ಲಿಕ್ಕೆ ಬರಲ್ಲ. ಪರೋಟ ತಿನ್ನೋದೊಂದು ಆರ್ಟ್. ಇದು ಹೀಗೆ ಹಾಕೋಬೇಕು, ಇದ್ರ ಮೇಲೆ ಹಿಂಗೆ ಹಾಕೊಂಡು ಕಲಿಸ್ಕೊಂಡು
ಅದನ್ನ ಹಾಗೆ ತಿಂದ್ರೆ ನೋಡಿ ಈ ತರ ಸಪ್ರೇಟ್ ಮಾಡಿ ಸ್ಪೆಷಲ್ ಆಗಿ ಯಾವ್ದು ಟ್ರೈ ಮಾಡಿ ಅಂತ ಹೇಳಕ್ಕಾಗಲ್ಲ, ಎಲ್ಲಾನು ಟ್ರೈ ಮಾಡ್ಬೋದು. ಎಲ್ಲ ಮಸ್ತ್. ಇನ್ನೊಂದ್ ಎರಡು ಐಟಮ್ ಟೇಸ್ಟ್ ಮಾಡಿಲ್ಲ. ಒಂದು ಜಿಲ್ ಸಿಗುತ್ತಂತ, ಇನ್ನೊಂದು ಎಳ್ನೀರು ಜ್ಯೂಸ್ ವಿತ್ ಪ್ರೊಮೋಗ್ರಾನೇಟ್. ಅನಾರ್ ಅಂದ್ರೆ ಪ್ರೊಮೋಗ್ರಾನೇಟ್ ಅಲ್ಲ, ಅನಾರ್ ಜ್ಯೂಸ್ ಅಷ್ಟೇ, ಎಳ್ನೀರು ಹಾಕಿಲ್ಲ ಅನ್ಸುತ್ತೆ. ಹೌದಾ? ಎಳ್ನೀರು ನಂಗೆ ಗೊತ್ತು, ನಿನ್ ಮೆನು ಕೂಡ ಓದಕ್ ಬರಲ್ಲ ಅಂತ ಗೊತ್ತು. ಅಂದ್ರೂ ನೀನ್ ಪಕ್ಕದಲ್ಲಿ ಇಟ್ಕೊಳ್ತೀನಿ ನೋಡು, ವ್ಲಾಗ್ ಮಾಡೋದು. ನಾನು ಏನ್ರಲ್ಲಿ ಹೊಡ್ಕೋಬೇಕು, ಸೆಲೆಬ್ರಿಟಿ. ಹೇಳ್ತಾರ ಗುರು, ನಮ್ಮ ಮನೇಲಿ ಹೇಳಿದ್ರು, ನಿಮ್ಮಂತವ್ರ ಜೊತೆ ಸೇರ್ಬೇಡ, ಹಾಳಾಗೋಗ್ತೀಯಾ. ಕೇಳಲ್ವೇ? ಆಮೇಲೆ ಏನು ಹೇಳಿಲ್ಲ, ಈ ವ್ಲಾಗ್ ಹೋಗ್ಬಿಟ್ಟು ಕರ್ದ್ ಬಿಡ್ತಾರೆ ಅನ್ಸುತ್ತೆ ಊರಿಗೆ. ನನಗಂದ್ರೆ ಈ ವ್ಲಾಗ್ ಸೇರಿದ್ದೀನಲ್ಲ ಅದಕ್ಕೆ. ಹಂಗಾದ್ರೂ ತೊಲಗು ಗುರು, ಅವಾಗಾದ್ರೂ ವ್ಲಾಗ್ ನೆಟ್ಟಿಗೆ ಬರುತ್ತೆ. ನಮ್ಮ ಹುಡುಗ ಏಜೆಂಟ್ ಗೊತ್ತಾ? ಏಜೆಂಟ್ ಶಶಿನಾಯಕ್. ಕಸ್ಟಮರ್ ಇಲ್ಲ ನಮ್ದು, ಈ ಜಗತ್ತಲ್ಲಿ ಇರೋರೆಲ್ಲರೂ ನಿನ್ ಕಸ್ಟಮರ್. ಏಜೆಂಟ್ ಶಶಿಕುಮಾರ್ ನಮ್ದು ಸ್ಪೆಷಲ್ ಕಸ್ಟಮರ್ ಇಲ್ಲ. ಏಜೆಂಟ್ ಶಶಿನಾಯಕ್ ಇದ್ದಿದ್ರೆ ಮಸ್ತಾಗಿರೋದು. ಏಜೆಂಟ್ ಅಂದ್ರೆ ಜೀವನದಲ್ಲಿ ಡ್ಯಾನ್ಸ್ ಮಾಡದೇ ಇರೋರ್ ಕೈಲಿ ಡ್ಯಾನ್ಸ್ ಮಾಡಿಸ್ತಾನೆ. ಏನ್ ಸ್ಟೆಪ್ ಸ್ವಾಮಿ ಹಾಕ್ಸಿದ್ದು ನೀವು ಅವ್ರ ಕೈಯಲ್ಲಿ? ಸ್ಟೆಪ್ಸ್ ಅಲ್ಲ, ಅದು ಒಂಥರ ತೊಂಬ ಸ್ಟೈಲ್. ಅವನೊಂದು ಸಿಗ್ನೇಚರ್ ಸ್ಟೆಪ್ ಐತೆ, ಹಿಂಗೆ ಹಿಡ್ಕೊಂಡು ಹೋಗೋರು. ಯಾರ್ದಂತ ಹೇಳೋದು ಅರ್ಥ ಆಗ್ಲಿರ್ಬೇಕು ನೋಡೋದು. ಬೇಡ ಅವ್ರ ಹೆಸರು ಹೇಳಿ, ನೀನೇ ಹೇಳ್ಬಿಡು. ಯಾಕೆ ನೆಕ್ಸ್ಟ್ ಟೈಮ್ ಬಂದ್ಬಿಟ್ರೆ ನನ್ಗೇನಾದ್ರು ಹೇಳ್ತಾರೆ, ನೀನೇ ಹೇಳ್ಬಿಡು. ನಮ್ಮ ಎಡಿಟರ್ ಆಶೀಶ್ ಅವಾಗಿಂದ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವನೇ. ಏನ್ ಸ್ಟೆಪ್ ಸ್ವಾಮಿ ಮತ್ತೆ ತೋರಿಸಿ. ಹಂಗಿಂದ ಈ ಕಡೆ ಉಪ್ಪರ್ ಚಲ್ತೆ, ಅದು ಕಟ್ ಮಾಡ್ಬಿಡು. ಉಪ್ಪರ್ ಚಲ್ತೆ, ಯಾವ್ದು ಉಪ್ಪರ್ ಚಲ್ತೆ, ಮೇಲೆ ಹೋಗೋಣ ಅಂತ. ಸೂಪರ್ ಚಲ್ತೆ, ಉಪ್ಪರ್ ಚಲ್ತೆ, ಉಪ್ಪರ್ ಯಾವ್ದು ಕಟ್ ನಮ್ಗೆ ಪರವಾಗಿಲ್ಲ, ಅವನೇ ಅದಿಟ್ ನಾವು ಕಟ್ ಮಾಡ್ತಾನೆ. ಅದ್ರ ಮಗ ನನ್ನ ಹತ್ರ ಏರ್ಪೋರ್ಟ್ ಹತ್ರ ಒಂದು ಫೋಟೋ ತೆಗಿ ಅಂದೆ, ವಿಡಿಯೋ ಮಾಡು ಅಂದೆ, ಅವ್ನ ಶೈಲೆ ಮಾಡಿದ್ದೆ. ಹಿಂಗೊಂದು ಫೋಟೋ ತೆಗಿಯೋ ಅಂದೆ, ವಿಶಾಲ್ ಅವ್ನ ಮೊಬೈಲ್ ಅಲ್ಲಿ ತೆಗ್ದ. ಮತ್ತೊಂದು ಅವ್ನು ಹಿಂಗ್ ಹಿಡ್ಕೊಂಡು ಹಿಂಗ್ ಬರ್ತಾ ಇರೋದು, ಅದನ್ನು ವಿಶಾಲ್ ತೆಗ್ದ. ಇವ್ನು ಏರ್ ಡ್ರಾಪ್ ಅಲ್ಲಿ ಸೆಂಡ್ ಮಾಡ್ಬೇಕಲ್ವಾ, ಡಿಲೀಟ್ ಮಾಡ್ಬಿಟ್ಟವನೆ. ಇದನ್ನ ಕಟ್ ಮಾಡದೆ ಬಿಡ್ತಾನ? ಇಲ್ಲ, ಈ ಬ್ಲಾಗ್ ಏನಿದೆಯೋ ಇದನ್ನ ನಾವೇ ಎಡಿಟ್ ಮಾಡ್ತೀವಿ. ಸ್ವಲ್ಪ ಚೆನ್ನಾಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡಿ, ಬೈಕ್ ಕೊಡ್ಬೇಡಿ, ನಾವ್ ಎಡಿಟ್ ಮಾಡಿ ಹಾಕ್ತೀವಿ. ಸರಿ ಬಿಡು, ಆಯ್ತು ಬಿಡು. ನೀವ್ ಒಂದ್ ಕಡೆ ಇಲ್ಲಿ ತಿಂದಿದ್ದೀರಾ? ಸುಮಾರು ಕಡೆ ನಮ್ಮ ಬೆಂಗಳೂರಲ್ಲಿ ಆಂಬೂರ್ ದಮ್ ಬಿರಿಯಾನಿ ಅಂತ ಹಾಕಿರ್ತಾರೆ. ಅದು ಬಿರಿಯಾನಿ ಅಲ್ಲ, ಬಿರಿಯಾನಿ ಅಲ್ಲ, ಅದು ಟೊಮೆಟೊ ಬಾತ್. ಟೊಮೆಟೊ ಬಾತ್, ಅದಕ್ಕೆ 2 ಚಿಕನ್ ಪೀಸ್ ಹಾಕ್ಕೊಡ್ತಾರೆ. ನಂಗಲ್ಲ ಅದು. ಅದು ಬೆಳಿಗ್ಗೆ ತಿಂದ್ರೆ ಟೊಮೆಟೊ ಬಾತು, ಮಧ್ಯಾಹ್ನ ನೈಟ್ ಎಲ್ಲ ಬಿರಿಯಾನಿ. ಅದು ಯಾವಾಗ ತಿಂದ್ರು ಟೊಮೆಟೊ ಬಾತ್ ಇರೋದು ಬಿರಿಯಾನಿ. ಅದು ಇಷ್ಟೇ ಬಿರಿಯಾನಿ. ನೀನ್ ಏನಾದ್ರೂ ಹೇಳಿದ್ರು, ಏನಿದ್ರು ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಜನತೆಯ ಹೆಮ್ಮೆ ದೊಣ್ಣೆ ಬಿರಿಯಾನಿ. ದೊಣ್ಣೆ ಬಿರಿಯಾನಿ ಅದು ಬೇರೆ ಲೆವೆಲ್. ಎನಿ ಡೇ ಎನಿ ಟೈಮ್ ನನ್ನ ನೋಟ್ ಅದಕ್ಕೆ. ಇದು ಚೆನ್ನಾಗಿದೆ, ಆದ್ರೆ ದೊಣ್ಣೆ ಬಿರಿಯಾನಿನೇ. ದೊಣ್ಣೆ ಬಿರಿಯಾನಿನೇ. ದೊಣ್ಣೆ ಬಿರಿಯಾನಿಯ ಫ್ಯಾನ್ಸ್ ಎಷ್ಟು ಜನ ಇದ್ದಾರೆ ಕೆಳಗೆ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ. ಅಂಡ್ ನೆಕ್ಸ್ಟ್ ಇದೇ ತರ ಡಿಫ್ರೆಂಟ್ ಆಗಿ ಎಲ್ಲೆಲ್ಲಿ ಹೋಟೆಲ್ಸ್ ಇದೆ ಅಂತ ನಮ್ಗೆ ತಿಳಿಸ್ಕೊಡಿ ಕಮೆಂಟ್ ಅಲ್ಲಿ, ಖಂಡಿತ ಬಂದು ಟ್ರೈ ಮಾಡ್ತೀವಿ. ಇನ್ನು ಮೇಲೆ ಇದೇ ಕೆಲಸ ಬ್ರೇನಿಲ್ಲ. ನಮ್ಮಪ್ಪ ಜೀವನದಲ್ಲಿ ಹೆಂಗಿರ್ಬೇಕಂದ್ರೆ ಮಗನೇ, ಸರಿ ಓಡಾಡ್ಬೇಕು, ಸರಿ ತಿನ್ಬೇಕು, ಸರಿ ಕೆಲಸ ಮಾಡ್ಬೇಕು ಅಂತ. ಇವಾಗ ಏನ್ಲ ಹೋಗಿದೆ ಅಂದ್ರೆ
ಇನ್ನದಕ್ಕೆ ಓಡಾಡಂಗ ಆಗೋಯ್ತು ನೋಡೋಣ ಈ ಸ್ಟೇಜ್ ಇನ್ನ ಅಂದ್ರೆ ಈ ತರ ಊಟ ಸಿಕ್ಕಿದ್ರೆ ಓಡಾಡ್ಬೋದು ಬಿಡು. ಅದು ಸತ್ಯ, ಅದು ನಿಜ, ಅದು ನಿಜ. ಈ ತರ ಊಟ ಇದ್ರೆ ಅಂದ್ರು ನಮ್ಮಪ್ಪ ವಿಷನರಿ. ಚಿಕ್ಕ ವಯಸ್ಸಲ್ಲಿ ಹೇಳ್ಬಿಟ್ರು ನಾನು ದೊಡ್ಡವನಾದ್ಮೇಲೆ ಏನ್ ಮಾಡ್ತೀನಿ ಅಂತ. ಓ ಮೈ ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್. ಅವಾಗ್ಲೇ ಗೊತ್ತಾಗೋಯ್ತು ಅನ್ಸುತ್ತೆ. ಅವಾಗ ಗೊತ್ತಾಗೋಯ್ತು ಇವನ್ ಬೀದಿ ಬೀದಿ ಸುತ್ತಾನೆ, ಬೀದಿ ಬೀದಿ ಸುತ್ತು ಸಿಕ್ಕಿದ ಹಾಕೊಂಡು ತಿಂತಾನೆ. ಚಿಕ್ಕ ವಯಸ್ಸಲ್ಲಿ ಹೇಳ್ಬಿಟ್ರು. ಅಂದ್ರು ಏನ್ ಅನ್ಕೊಂಡಿದ್ಯ ನಮ್ಮಪ್ಪ ನಾನು ಹತ್ರ ವಿಷನ್ ಯಾರಿಗೂ ಸಿಗಲ್ಲ. ಮಕ್ಳು ಬಯಸೋರು ಅಪ್ಪದಿರಿಗೆ ಗೊತ್ತಾಗುತ್ತೆ, ಅಷ್ಟೇ ಗೊತ್ತಾಗುತ್ತೆ. ಅವ್ರಿಗೂ ಗೊತ್ತಾಗತ್ತೆ, ಅವ್ರಿಗೆ ಗೊತ್ತಾಗುತ್ತೆ ಇವನು ಮಗನ ಇಲ್ಲ ಮಗನ ಅಪ್ಪಂದಿರಿಗೆ ಗೊತ್ತಾಗತ್ತೆ. ಅಂದ್ರೆ ನಮ್ಮಪ್ಪ ಗೊತ್ತಾಗೋಯ್ತು, ಅದಕ್ಕೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟು ನೀನು ಸುತ್ತಬೇಕು, ಕೆಲಸ ಮಾಡ್ಬೇಕು, ತಿನ್ಬೇಕು. ನಾವಾಗ ಬೀದಿ ಬೀದಿ ಹಾಕೊಳ್ತಾ ಇದೀವಿ. ನೀವು ಒಂದು ಮತ್ತೆ 4 ಹೋಟೆಲ್ ಕಮೆಂಟ್ ಮಾಡಿ, ಇನ್ನ ಬೀದಿ ಆಯ್ತೀವಿ. ಹೌದು, ಖಂಡಿತ ಮಿಸ್ ಇಲ್ಲ. ಬೀದಿ ಬೀದಿ ಸುತ್ತೀವಿ, ನೀವು ಕಮೆಂಟ್ ಮಾಡಿ. ಅಂದ್ರೆ ನಿಮ್ಮ ಅಪ್ಪಂದಿರೆಲ್ಲ ನಿಮ್ನ ನೋಡಿ ಏನ್ ಪ್ರೆಡಿಕ್ಟ್ ಮಾಡಿದ್ರು ಅದನ್ನು ಕಮೆಂಟ್ ಮಾಡಿ, ತಿಳ್ಕೊಳ್ಳೋಣ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನಂತೀರಾ? ನಿಮ್ಮಪ್ಪ ಏನ್ ಪ್ರೆಡಿಕ್ಟ್ ಮಾಡೋದು? ಬೇಡ. ಅಂದ್ರೆ ನಿಮ್ಮಪ್ಪ ಫುಲ್ ಸಂಬಂಧಗಳ ಬೆಲೆ ಕೊಟ್ರ? ಸಂಬಂಧಗಳ ಬೆಲೆ ಕೊಟ್ಟು ಹಾಗೆ ಅಂದ್ರೆ ಫುಲ್ ಇಲ್ಲ. ಇರ್ಲಿ ಗುರು. ಇಲ್ಲ. ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರಿ ಹೇಳೋ ನೀನು? ಇಲ್ಲ ಅದು ಗೋಕರ್ಣ ಬೇರೆ ಊರು. ಗೋಕರ್ಣದಲ್ಲಿ ಬೈಯಲ್ಲಪ್ಪ, ಬೀಚ್ ಅಲ್ಲಿ ಬೀಚೆಲ್ಲ ಯೂಸ್ ಮಾಡಲ್ಲ ನನ್ಗೆ. ಹಂಗಾರೆ ಕೆರದಲ್ಲಿ ಹೊಡೆದಿರ್ತಾರೆ. ಬೈಯಲ್ಲ, ಪಕ್ಕ ಓನ್ಲಿ ಆಕ್ಷನ್. ಇಲ್ಲ, ನೋ ಆಕ್ಷನ್. ಆಗಿರ್ತೇ ಗುರು ನಿಂಗೆ ಇವಾಗಿರು ಗೋಕರ್ಣ. ಗೋಕರ್ಣ ಹತ್ರ ಬೀಚ್ ಇದೆ, ಇವ್ರ ಮನೆ ಹತ್ರನೂ ಬೀಚ್ ಇದೆ. ಚಿಕ್ಕ ವಯಸ್ಸಲ್ಲಿ ಒಂದು ನಿಕ್ಕರ್, ಒಂದು ಬನೀನು, ಗೊಣ್ಣೆಸೂರ ಮೂಗು, ಆ ಬೀಚ್ ಸೈಡ್ ಅಲ್ಲಿ ಎಲ್ಲಾ ಕಡೆ ಬೀಚ್ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಆಯ್ತಪ್ಪ, ಸಮುದ್ರ ಆಯ್ತಲ್ಲ. ಇಲ್ಲ, ಮನೆ ಗೋಕರ್ಣ ನಿಮ್ ಮನೆ ಹತ್ರನೂ ಬೀಚ್ ಇದೆ? ಇಲ್ಲ, ಮನೆ ಹತ್ರ ಇಲ್ಲ. ಸರಿ, ಬೀಚ್ ಹೋಗ್ಯ, ಗೊಣ್ಣೆ ಸೋರ್ಸ್ಕೊಂಡು ಚಿಕ್ಕ ವಯಸ್ಸಲ್ಲಿ ಐಸ್ ಕಡ್ಡಿಗಳು ಬರ್ಬೇಕು ಗೊತ್ತಾ? ಅದು ಹಾಯ್ಕೊಳ್ತಾ ಎಕ್ಸ್ಪ್ರೆಷನ್ ಇಲ್ಲ, ಏನು ಅಂತ ಗೊತ್ತಾಗಿದೆ. ರಿಯಾಲಿಟಿ ಏನ್ ಗೊತ್ತಾಗೋಯ್ತು ಅಂತ ನೋಡ್ದ. ಐಸ್ ಕ್ರೀಮ್ ಕಡ್ಡಿ ಬರುತ್ತೆ, ಕ್ಯಾಂಡಿದು ಕಡ್ಡಿ ಬರುತ್ತೆ. ಐಸ್ ಕ್ರೀಮ್ ಕಡ್ಡಿ ಹಾಯ್ಕೊಂಡು ಇಲ್ಲ, ಚಪ್ಪರ್ ಅಂಗಡಿ ಆಗ್ತದೆ. ಚಿಕ್ಕ ವಯಸ್ಸಿದ್ದಾಗ ಇದು ಗೇರ್ ಬೀಜ ಗೊತ್ತಾ? ಏನ್ ಬೀಜ? ಗೇರ್ ಬೀಜ. ಒಂದ್ ನಿಮಿಷ ತಪ್ಪು ತಿಳ್ಕೊಬೇಡ್ರಿ, ಕರೆಕ್ಟ್ ಆಗಿ ಹೇಳಿ. ಗೇರು ಬೀಜ, ಗೇರು ಬೀಜ ಹಂಗಂದ್ರೆ ಕಾಜು. ಅದನ್ನ ಆಯ್ತಾ ಇದ್ವಿ. ಹಾಯ್ಕೊಂಡು 2 ರೂಪಾಯಿಗೆ ಮಾರ್ಬಿಡೋದು. ಇಲ್ಲ, ಅದನ್ನ ಕೊಟ್ರೆ ಐಸ್ ಕ್ರೀಮ್ ಕೊಡೋನು. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮತ್ತೆ ಹೋಗ್ಬಿಟ್ಟು ಐಸ್ ಕಡ್ಡಿನೇ ಹರಿದ. ಇದು ನಿಜ. ನೀನ್ ಆ ಬೀಜ ನೀನ್ ಬೀಜ ಹಾಯ್ಕೊಂಡು ಬೆಂಗಳೂರು ತಾನೆ ಪ್ರಾಪರ್? ನೀನು ಚಿಕ್ಕ ವಯಸ್ಸಲ್ಲ ಬೆಂಗಳೂರು ತಾನೆ? ಎಲ್ಲ ಬೆಂಗಳೂರು, ಅವ್ರಿಗೆಲ್ಲ ಗೊತ್ತಾಗಲ್ಲ ಅದು ಹಳ್ಳಿ ಮಜಾ. ಆಯ್ತಣ್ಣ. ಅಂದ್ರೆ ನೀನ್ ಕನೆಕ್ಟ್ ಆದ ನೋಡ, ಐಸ್ ಕ್ರೀಮ್ ಕಡ್ಡಿ ಕನೆಕ್ಟ್ ಆದ ನೋಡ. ಅದೆಲ್ಲ ಹೋಗಿ ಅದು ನಿಮ್ ಕನೆಕ್ಟ್ ಐಸ್ ಫ್ರೂಟ್ ಅದು ವಿತ್ ದ ಸ್ಟಿಕ್. ನಿಮ್ ಕಡೆ ಇರ್ತಾನೆ ಇರ್ಲಿಲ್ಲ ಅದೆಲ್ಲ ಅವಾಗ. ಬೆಂಗಳೂರು ಜೀವನ ಅದೆಲ್ಲ, ಐಸ್ ಕಡ್ಡಿ ಎಲ್ಲ. ನಮ್ಮೂರ್ ಕಡೆ ಹೋಗ್ಬಿಟ್ರೆ ಮಧ್ಯಾಹ್ನ ಹೊತ್ತಾದ್ರೆ ಬರೋನಪ್ಪ, ಪಿಪ್ಪಿ ಉತ್ಕೊಂಡು ಕೊಯ್ ಕೊಯ್ ಅಂತ ಇಸ್ಕೊಂಡ್ ಬರೋನು. ಹಾರ್ನ್ ಗುರು. ಬರೀ ಇಂಥದೆಯ ಒಂದು ಡಬ್ಬ ಓಪನ್ ಆಗಲ್ಲ, ತಟ್ಟಿ ಎದ್ಬಿಡ್ಸ್ಬಿಟ್ಟು ಅವನು ಅದೇನ್ ಐಸ್ ಕ್ರೀಮ್ ಅಂತ ದೇವ್ರನ್ನ ಗೊತ್ತಿಲ್ಲ ಇದುವರೆಗೂ. ನೀನ್ ಹಾಯ್ಕೊಳ್ತಿದ್ದೆ ನೋಡು ಕಡ್ಡಿ, ಅದೇ ಕಡ್ಡಿ ಎತ್ತಿ ತೂರ್ಸೋನು ಒಂದು ಡಬ್ಬಗೆ ಐಸ್ ಕ್ರೀಮ್. ಅದನ್ನೊಂದ್ 2 ನಿಮಿಷ ಬಡಿಯೋನ್ ಹಾಕೊಂಡು ಆ ಕ್ಯಾಪ್ ತೆಗೆದ್ರೆ ಹೆಂಗೆ ರೌಂಡ್ ಆಗಿ ಸಿಲಿಂಡರ್ ಶೇಪ್ ಅಲ್ಲಿ ಇರೋದು. ಬಡ್ದು ಹಿಂಗಂತಾನೆ ಬೆಳ್ಳಕ್ಕೆ, ಇಲ್ಲಾಂದ್ರೆ ಹಾರ್ಲಿಕ್ಸ್ ಫ್ಲೇವರ್ ಈ ಫ್ಲೇವರ್ ಹಾಕ್ಬಿಟ್ಟು ಅದು ಬರೋದು. ಅದನ್ನ ಐಸ್ ಕ್ರೀಮ್ ಅನ್ಕೊಳ್ಳೋದು, ಆದ್ರೆ ಅದು ತಿಂದ್ರೆ ಹಾರ್ಲಿಕ್ಸ್ ಟೇಸ್ಟ್, ಇಲ್ಲಾಂದ್ರೆ ಬೋರ್ನ್ವಿಟಾ, ಬೂಸ್ಟ್ ಇವೇ ಬರೋದು.
ನಮ್ಗೆಲ್ಲ ಅದ ಐಸ್ ಕ್ರೀಮ್ ಗುರು. ಇವಾಗೆಲ್ಲ ಕ್ವಾಲಿಟಿ ವಾಲ್ಸು, ಕ್ವಾಲಿಟಿ ವಾಲ್ಸ್ ಲೇಬ್ಯಾಕು ಇವೆಲ್ಲ ಬಂದಿರೋದು. ನಮ್ಗೆಲ್ಲ ಆ ಕಾಲದಲ್ಲಿ ಎಂತ ಅಮೃತ ಗೊತ್ತಾ ಆ ಬಿಸಿಲಿಗೆ. ಅಂದ್ರೆ ಇದು ನಾವಿಬ್ರು ಇವ್ನಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ. ಫುಲ್ ಬೆಂಗಳೂರು ಹೈಫೈಯಾ ಅದು ಚೆನ್ನಾಗಿರುತ್ತೆ. ಇಷ್ಟೊಂದೆಲ್ಲ ಐಟಮ್ ಟ್ರೈ ಮಾಡೋಣ. ಆಕ್ಚುಲಿ ಇದು ಬಂದು ಮಸ್ಟ್ ಟ್ರೈ. ಜಿಲ್ ಜಿಗರ್ದಂಡ ಟ್ರೈ ಮಾಡಿ. ಟ್ರೈ ಮಾಡು, ಅದು ನೋಡೋಣ. ಇದೇನು ಹಾಲು ಕುಡಿಯಲ್ಲ ನಾನು, ಅದಕ್ಕೆ ಇದನ್ನು ಟ್ರೈ ಮಾಡಲ್ಲ. ಯಾ ಏನೇನಿದೆ ಅದ್ರಲ್ಲಿ? ಹೆವಿ ಆಗೈತೆ, ಏನೂ ಗೊತ್ತಿಲ್ಲ ಏನೇನೈತೆ. ಇದೇನಿದು? ಜಿಲ್ ಜಿಗರ್ದಂಡ. ಜಿಲ್ಜಿಲೆ ಇದೆ. ಜಿಲ್ ಇರೋದು. ಇದಂತೂ ಮಸ್ತ್ ಇದೆ ಗುರು. ಇದು ಮಸ್ತ್ ಆಗೈತೆ. ಟ್ರೈ ಮಾಡಿ, ಹಾಲು ಕುಡಿ. ಪರವಾಗಿಲ್ಲ. 1000 ಕೋಟಿ ಕೊಟ್ಟರೆ ಒಂದು ಕೆಲಸ ಮಾಡಲ್ಲ. ಅದ್ರಲ್ಲಿ ಮೊದಲನೇದು ಇದೆ, ಅದಂಗೆ ಅಲ್ಲ. ಮಿಸ್ಟರ್ ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಕರು. ಅವ್ರ ನಮ್ಮ ಹುಡುಗ ಜಿಗರ್ ತಂಡ ಟ್ರೈ ಮಾಡ್ತಿದ್ದಾನೆ. ಅವ್ನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಏನೇನೈತೆ ಸ್ವಾಮಿ? ಸ್ವಾಮಿ ಏನಾಯ್ತು? ಚೆನ್ನಾಗಿದೆ ಅಲ್ಲ? ಚೆನ್ನಾಗಿಲ್ಲ ಮಸ್ತ್ ಆಗೈತೆ. ಏನೇನೈತೆ ಅಂತ ಗೊತ್ತಾಗ್ತಲ್ಲ. ಈಸ್ ಅನಲೈಸಿಂಗ್ ದ ಸಿಚುಯೇಷನ್. ಅದಕ್ಕೆ ಜಿಲ್ ಅದು. ಏನಾಯ್ತು ಅಂತ ಗೊತ್ತಾಗ್ತಲ್ಲ ಅದ್ರಲ್ಲಿ. ಕ್ಯಾಮ್ರಾಮನ್ ಫೋಕಸ್ ಮಾಡ್ತಾ ಇದ್ದೀನಿ. ಅವ್ನಿಗೆ ಏನಾಗ್ತಿದೆ? ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಗೊತ್ತೇ ಆಗ್ತಿಲ್ಲ, ಆದ್ರೆ ಕರೆಕ್ಟ್ ಆಗಿದೆ ಮಾತ್ರ. ಹೌದಾ? ಓಕೆ ಗೈಸ್, ಎಲ್ಲ ನೋಡಿದ್ರಲ್ಲ, ಫುಡ್ ಅಂತೂ ಸಖತ್ತಾಗಿತ್ತು. ಎಲ್ಲರೂ ಒಂದ್ಸಲ ಟ್ರೈ ಮಾಡ್ಲೇಬೇಕು. ನೀವು ಬಂದ್ಬಿಟ್ಟು ಎಲ್ಲರೂ ಖಂಡಿತ ಒಂದ್ಸಲ ಟ್ರೈ ಮಾಡಿ. ಲೊಕೇಶನ್ ಬಂದ್ಬಿಟ್ಟು ಟುವರ್ಡ್ಸ್ ಹೊಸೂರ್ ಕಡೆ, ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟ್ಯಾಂಡು, ಬಸ್ ಸ್ಟಾಪ್ ಅಲ್ಲಿ ಎಕ್ಸಾಕ್ಟ್ ನೋಡಿ. ಪಕ್ಕದಲ್ಲಿ ಡಾಕ್ಟರ್ ಅರವಿಂದ್ IVF ಅಂತ ಇದೆ, ಅದನ್ನ ಕಾಣಿಸ್ಬಿಡಿ. ಓಕೆ ಓಕೆ, ಲೊಕೇಶನ್ ಒಂದು ಹಾಕ್ತೀವಿ. ಬೋರ್ಡ್ ನೋಡ್ಕೊಂಡ್ಬಿಡಿ, ಇಲ್ಲೇ ಇದೆ. ಸಿಲ್ಕ್ ಬೋರ್ಡ್ ಇಂದ ಹೊಸೂರ್ಗೆ ಹೋಗೋ ಕಡೆ ಸರ್ವಿಸ್ ರೋಡ್ ಅಲ್ಲೇ ಸಿಗುತ್ತೆ ನಿಮಗೆ. 10 on 10 ಅಂತ ಹೇಳೋದು. 10 on 10 ಖಂಡಿತ ಟ್ರೈ ಮಾಡಿ. ಅಂಡ್ ಇಲ್ಲಿಗೆ ಅಲ್ಲಿ ಜಿಲ್ ಜಿಗರ್ ತಂಡ ಟ್ರೈ ಮಾಡ್ಬಿಡಿ, ಮಸ್ತಾಗಿದೆ. ನಿಮ್ಗೆ ಅದ್ರಲ್ಲಿ ಏನು ಇಂಗ್ರೀಡಿಯೆಂಟ್ ಇದೆಯಾ ಅಂತ ನಮ್ಗೆ ಹೇಳ್ಬಿಡಿ, ನಿಮ್ಗೆ ಗೊತ್ತಾದ್ರೆ. ಎಸ್, ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಯಾರು ಬಂದು ಟ್ರೈ ಮಾಡಿದ್ರೆ ನಮ್ಗೆ ಅದ್ರ ಇಂಗ್ರೀಡಿಯೆಂಟ್ಸ್ ತಿಳಿಸಿ. ಬಟ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡ್ತಿದ್ವಿ. ಈ ಬ್ಲಾಗ್ ಅಷ್ಟೇ, ಮುಂದಿನ ಬ್ಲಾಗಲ್ಲಿ ಸಿಗೋಣ. ಸೊ ದಯವಿಟ್ಟು ನಮ್ಮನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಸೊ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಏನೇ ತಪ್ಪು ಮಾಡಿದ್ರು